ಇನ್ನು ರಾಜ್ಯಾದ್ಯಂತ ಬಹಳ ಸಂಚಲನವನ್ನ ಮೂಡಿಸಿದ್ದಂತಹ ಪ್ರಕರಣ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತೆ. ಬಿಗ್ ಟ್ವಿಸ್ಟ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತು ಆ ಸ್ವಾಮಿಗೆ ಇದೆಯಾ ನಂಟು? ಇದೇ ಯಾವ ಸ್ವಾಮಿ? ಚಿಕ್ಕಮಗಳೂರಿನಲ್ಲಿರುವ ಸ್ವಾಮಿ. ಬುರುಡೆ ಕೇಸ್ನ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ತಿಮರೋಡಿ. ಧರ್ಮಸ್ಥಳ ಕೇಸ್ನಲ್ಲಿ ಇರುವ ಆ ಸ್ವಾಮೀಜಿ ಆದ್ರೂ ಯಾರು ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ದಿಸ್ ಇಸ್ ದ ಬಿಗ್ ಎಕ್ಸ್ಕ್ಲೂಸಿವ್. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಆರೋಪ ಕೇಸ್ಗೆ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇದೆ. ಓರ್ವ ಸ್ವಾಮೀಜಿ ಜೊತೆ ಲಿಂಕ್ ಇದೆಯಂತೆ. ಯಾರು ಆ ಸ್ವಾಮೀಜಿ? ಮತ್ತಷ್ಟು ಅಪ್ಡೇಟ್ ಎಕ್ಸ್ಕ್ಲೂಸಿವ್ ಅನ್ನು ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ಮತ್ತು ಪ್ರಭಾವಿ ಸ್ವಾಮೀಜಿ ಮಧ್ಯೆ ಮೀಟಿಂಗ್ ನಡೆದಿದೆ. ಮೀಟಿಂಗ್ ರಹಸ್ಯ ಬಿಚ್ಚಿಟ್ಟಿದ್ದಾರೆ ಯಾರು? ಮಹೇಶ್ ಶೆಟ್ಟಿ ತಿಮರೋಡಿ. ನಾನು ಮತ್ತು ಚಿನ್ನಯ್ಯ ಆ ಮಠಕ್ಕೆ ಹೋಗಿರುವುದು ಸತ್ಯ. ನಮ್ಮ ಜೊತೆ ಸೌಜನ್ಯ ಮನೆಯವರು ಮಠಕ್ಕೆ ಬಂದಿದ್ರು. ಸ್ವಾಮೀಜಿ ಮುಂದೆ ಚಿನ್ನಯ್ಯ ಎಲ್ಲವನ್ನ ಕೂಡ ಹೇಳಿದ್ದಾನೆ. ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ. ಓಕೆ, ಪುತ್ತೂರಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ನಾವು ಆ ಸ್ವಾಮೀಜಿ ಹತ್ರ ಹೋಗಿದ್ವಿ. ಸ್ವಾಮೀಜಿ ಹತ್ರ ಹೋದಾಗ ಚಿನ್ನಯ್ಯ ಎಲ್ಲದನ್ನ ಕೂಡ ಬಾಯಿ ಬಿಟ್ಟಿದ್ದ. ಅತ್ಯಾಚಾರದ ವಿಚಾರವಾಗಿ ಹೇಳಿದ್ದ. ಸ್ವಾಮೀಜಿಯ ಎದುರುಗಡೆ ಯಾರ್ಯಾರು ಅತ್ಯಾಚಾರವನ್ನ ಮಾಡಿದ್ರು, ಎಲ್ಲೆಲ್ಲಿ ಅತ್ಯಾಚಾರವಾಯಿತು, ಎಲ್ಲೆಲ್ಲಿ ಹೆಣಗಳನ್ನ ಹೂತಿಟ್ಟಿದ್ದೇನೆ, ಇದೆಲ್ಲವನ್ನ ಕೂಡ ಹೇಳಿದ್ದ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸ್ವಾಮೀಜಿ ಯಾರು ಅನ್ನುವಂಥ ಪ್ರಶ್ನೆ ಇಲ್ಲಿ. ಯಾರು ಆ ಸ್ವಾಮೀಜಿ? ಸಿಎಂ ಬಳಿ ನಾನು ಚರ್ಚೆ ಮಾಡ್ತೀನಿ ಅಂತ ಆ ಸ್ವಾಮೀಜಿ ನನಗೆ ವಚನವನ್ನ ಕೊಟ್ಟಿದ್ರು. ಶಿಕ್ಷೆ ಕೊಡಿಸುತ್ತೇನೆಂದು ಮಹಾಕಾಳನ ಮೇಲೆ ಪ್ರಮಾಣವನ್ನ ಮಾಡಿದ್ರು. ಅಂದು ಮಾತು ಕೊಟ್ಟಂತೆ ಈಗ ಸ್ವಾಮೀಜಿಗಳು ನ್ಯಾಯ ಕೊಡಿಸಬೇಕು ನನಗೆ, ಅದು ಬಿಟ್ಟು ಮಠದಲ್ಲಿ ಕುಳಿತು ರಾಜಕೀಯ ಮಾಡೋದಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಸ್ವಾಮೀಜಿ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಆಕ್ರೋಶವನ್ನ ಹೊರಹಾಕಿದ್ದಾರಂತೆ. ಸೊ ಬಿಗ್ ಎಕ್ಸ್ಕ್ಲೂಸಿವ್ ಇದು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಸಿಎಂ ಬಳಿ ಚರ್ಚೆ ಮಾಡೋದಾಗಿ ಆ ಸ್ವಾಮೀಜಿ ನನಗೆ ವಚನವನ್ನ ಕೊಟ್ಟಿದ್ರು. ಯಾರು ಆ ಸ್ವಾಮೀಜಿ? ಶಿಕ್ಷೆ ಕೊಡಿಸುತ್ತೇನೆಂದು ಮಹಾಕಾಳನ ಪ್ರಮಾಣವನ್ನ ಮಾಡಿದ್ರು. ನೋಡಿ, ಇಡೀ ರಾಜ್ಯದ ತಲೆ ಹಾಳು ಮಾಡಿದಂತ ಪ್ರಕರಣ ಇದು. ಕರಾವಳಿಯಲ್ಲಿ ಬಹಳ ಪ್ರತಿಭಟನೆಗಳಾಗ್ತಾ ಇರುತ್ತೆ, ಚರ್ಚೆಗಳಾಗ್ತಾ ಇರುತ್ತೆ, ಪರ ವಿರೋಧದ ಚರ್ಚೆಗಳಾಗ್ತಾ ಇರುತ್ತೆ. ಅದೆಲ್ಲ ಆಗ್ತಾ ಇರುವ ಸಂದರ್ಭದಲ್ಲಿ ಒಮ್ಮೆ ತಣ್ಣಗಾಯ್ತು ಅನ್ನುವಾಗ ಫ್ರಮ್ ದ ನೋವೇರ್ ಬುರುಡೆ ಹಿಡ್ಕೊಂಡು ಒಬ್ಬ ಮನುಷ್ಯ ಬರ್ತಾನೆ. ಮನುಷ್ಯ ಬಂದು ನೇರವಾಗಿ ಕೋರ್ಟಿನ ಪರ್ಮಿಷನ್ ಮೇಲೆ ಬರ್ತಾನೆ. ಮ್ಯಾಜಿಸ್ಟ್ರೇಟ್ ಎದುರಿಗೆ ಆ ಬುರುಡೆಯನ್ನ ಪ್ರಕಟವನ್ನ ಮಾಡ್ತಾನೆ. ಆ ಬಳಿಕ ಇಂತಹ 100 ಶವಗಳನ್ನು ನಾನು ಹೂತಿಟ್ಟಿದ್ದೇನೆ ಅಂತ ಹೇಳ್ತಾನೆ. 18ರಿಂದ 16 ಗುಂಡಿಗಳನ್ನು ತೋಡಲಾಗುತ್ತೆ. ಇದೀಗ ಮತ್ತೊಂದು ಟ್ವಿಸ್ಟ್ ಈ ಪ್ರಕರಣಕ್ಕೆ ಸಿಗ್ತಾ ಇದೆ.